ಚಿಕ್ಕಬಳ್ಳಾಪುರ ನಗರದ ದರ್ಗಾ ಮಹಲಿನಿಂದ ಪ್ರಾರಂಭವಾದ ಹಜರತ್ ಸೈಯದ್ ಮಿಸ್ಕಿನ್ ಶಾ ಸೈಲಾನಿ ರಹಮತುಲ್ಲಾಹಿ ಅಲೈ ಗಂಧ ಮತ್ತು ಉರುಸ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ವಿವಿಧ ಪಲ್ಲಕ್ಕಿಗಳು ಮತ್ತು ಡೊಳ್ಳು ಕುಣಿತ, ತಮಟೆ ವಾದನ ಆಯೋಜಿಸಲಾಗಿತ್ತು. ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಇದೇ ವೇಳೆ ನಗರದ ಹಿರಿಯರನ್ನ ಸನ್ಮಾನ ಮಾಡುವ ಮೂಲಕ ಗೌರವಿಸಿದರು. ಈ ವೇಳೆ ದರ್ಗಾ ಮಹಲ್ 3ನೇ ವಾರ್ಡ್ನ ಜಬಿ ಮಾತನಾಡಿ, ವಾರ್ಡಿನ ಯುವಕರು ಪ್ರತಿ ವರ್ಷ ಈ ಹಬ್ಬ ಆಚರಿಸುತ್ತಿದ್ದು, ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಸಲಾಗುತ್ತಿದೆ. ಈ ಹಬ್ಬ ಪೂರ್ವಿಕರಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಈಗ ನಾವು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು. ಸರ್, ನಾವು ದರ್ಗಾ ಮಹಲ್ ನೌಜವಾನ್ ಕಮಿಟಿಯಿಂದ ನಾವೆಲ್ಲ ಹುಡುಗರು ವರ್ಷವೂ ಇದೇ ಥರ ಸಂದಲ್ಲು ಮತ್ತು ಉರುಸಿಂದ ಏನಿದೆ ಇದು, ಇಲ್ಲಿಂದ ನಾವು ದರ್ಗಾ ಮಹಲಿಂದ ತಿರ್ಗಾ ಟೌನ್ ಹಾಲ್ ಸರ್ಕಲ್ ಹೋಗಿ ಟೌನ್ ಹಾಲ್ ಸರ್ಕಲಿಂದ ತಿರ್ಗಾ ಬಿ ರೋಡ್ಗೆ ಬಂದು ಮತ್ತೆ ನಮ್ಮ ಈ ದರ್ಗಾ ಹತ್ರ ಬಂದು ಸಂದಲ್ ಏನಿದೆ ಅದನ್ನು ಆರ್ಪಡಿಸ್ತೀರಿ ಅಂತ ನಾವು ನಮ್ಮಲ್ಲಿ ಇದು ಮಾಡ್ತೀವಿ. ಇದು ನಮ್ಮ ಒಲಿಯಲ್ಲ, ಅದು ದರ್ಬಾ, ಅದು ವರ್ಷಕ್ಕೊಂದ್ಸತಿ ಬರ್ತೀರಿ, ವರ್ಷಕ್ಕೊಂದ್ಸತಿ ಬರುತ್ತೆ. ನಾವು ಸುಮಾರು ವರ್ಷಗಳಿಂದ ನಮ್ಮದು ಪೂರ್ವರ್ಕಿಂದನೂ ಮಾಡ್ತಾಯಿದ್ರು. ಈ ವರ್ಷವೂ ನಾವು ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಿ ಸರ್. ಇವತ್ತೇನಿಲ್ಲ ಸರ್, ದೂರದಿಂದ ಎಲ್ಲ ಕಡೆಯಿಂದ ಬಂದಿರ್ತಾರೆ. ಅವರೆಲ್ಲ ಅವ್ರ ಮನಸ್ಸಲ್ಲಿ ಏನಾದರೂ ಒಂಥರ ಪೇರ್ ಮಾಡ್ಕೊಂಡು ಬಂದಿರ್ತಾರೆ, ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ತಾರೆ. ಅದೆಲ್ಲ ನೆರವೇರಿಸಲಿ ಅಂತ ನಮ್ಮ ಮಿಸ್ಕಿನ್ ಶಾ ಸೈಲಾನಿಯಿಂದ ದರ್ಗಾಯಿಂದ ನಾವು ಪ್ರಯತ್ನಿಸ್ತೀವಿ ಸರ್. ಎಲ್ಲ ಜನಕ್ಕೂ ಒಳ್ಳೇದು ಮಾಡಲಿ, ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಜನಗಳಿಗೂ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ದರ್ಗಾ ಮಹಲಿಂದ ನಾವು ಎಲ್ಲ ಯೂತಿಂದ ಆಶೀರ್ವಾದ ಮಾಡಿಸ್ತೇವೆ ಸರ್. ಅನೇಕ ಮುಸ್ಲಿಮರು ಈ ಮೆರವಣಿಗೆ ಮತ್ತು ಉರುಸ್ನಲ್ಲಿ ಭಾಗವಹಿಸಿದ್ದರು. ರಾತ್ರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಭದ್ರತೆ ಏರ್ಪಡಿಸಿದ್ದರು. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.